ನಿನ್ನೆ ನಮ್ಮ ಕರ್ನಾಟಕದಲ್ಲಿ ಸೆಕೆಂಡ್ PUC ಅವರ ರಿಸಲ್ಟ್ ಬಂತು. ಹಾಗೆ ಆ ಸ್ಟೂಡೆಂಟ್ಸ್ಗಳೆಲ್ಲರೂ ಇವಾಗ ಡಿಗ್ರಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದಾರೆ. ಅದರಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಹಾಗೆ ಜನರಲ್ BA, BSc, BCom ಈ ಥರ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಒಂದು ಮಾತನ್ನು ಹೇಳ್ತೀನಿ. ನಿಮ್ಮಲ್ಲಿ ಎಷ್ಟೋ ಜನರಿಗೆ ಒಂದು ಆಸೆಗಳಿದೆ, ಚೆನ್ನಾಗಿ ಓದಿ ನಾನು ಸರ್ಕಾರಿ ಕೆಲಸವನ್ನು ತಗೋಬೇಕು ಅಂತ ಸಾಕಷ್ಟು ಆಸೆಗಳನ್ನು ಇಟ್ಕೊಂಡಿದ್ದೀರಾ. ಸೊ ಆ ಸರ್ಕಾರಿ ಕೆಲಸಕ್ಕೆ ನೀವು ಹೋಗಬೇಕಾದ್ರೆ ನೀವು ಡಿಗ್ರಿಗೆ ಸೇರ್ತೀರ ಅಲ್ವಾ, ಅದೇ ಟೈಮಲ್ಲಿ ನೀವು ನಿಮ್ಮಿಂದ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೋದು. ಆ ಚೇಂಜಸನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬೇಗ ಸರ್ಕಾರಿ ಕೆಲಸ ಸಿಗ್ಬೋದು. ಯಾಕಂದರೆ ಇಲ್ಲಿ ತುಂಬಾ ಇದು ಒಂದು ಸಮುದ್ರ ಇರೋ ಥರ. ಇಲ್ಲಿ ಸಾಕಷ್ಟು ಜನರು ಇವಾಗ ನೀವು ಹೊಸದಾಗಿ ಬಂದರೆ ಈ ಫೀಲ್ಡಿಗೆ ಮುಂಚೆಯಿಂದ ಓದ್ತಾ ಇರೋರು ಇರ್ತಾರೆ. ಸೊ ಇಲ್ಲಿ ತುಂಬ ಜನರ ಜೊತೆ ಕಾಂಪೀಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಮಾಹಿತಿಯನ್ನು ಹೇಳ್ತೀನಿ. ಮೊದಲನೇದಾಗಿ, ನೀವು ಯಾವುದಾದ್ರೂ ಕೋರ್ಸನ್ನು ಜಾಯ್ನ್ ಆಗಿ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಎಲ್ರಿಗೂ ಒಂದೇ, ನಿಮ್ಮ ಕೋರ್ಸ್ಗಳ ಜೊತೆಗೆ ಈ ಯಾವ ಎಕ್ಸಾಮ್ಗಳಿಗೆ ನೀವು ಹೋಗಬೇಕು ಅಂದ್ಕೊಂಡಿದ್ದ, ಉದಾಹರಣೆಗೆ ನೀವು IAS ಎಕ್ಸಾಮನ್ನು ನೀವು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಸೊ ನೀವು ಡೈಲಿ ಇವಾಗಿಂದನೇ ಡಿಗ್ರಿ ಟೈಮಲ್ಲೇ ನೀವು ಡೈಲಿ ನ್ಯೂಸ್ ಪೇಪರನ್ನು ಓದೋದು ಒಂದು ಹವ್ಯಾಸವನ್ನು ಮಾಡ್ಕೊಳ್ಳಿ. ಹಾಗೆ ನ್ಯಾಷನಲ್ ಈವೆಂಟ್ಸ್ಗಳು ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನವನ್ನು ವಹಿಸಿ. ನಾರ್ತ್ ಇಂಡಿಯನ್ನಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಡಿಗ್ರಿ ಆ್ಯಕ್ಚುಲಿ ಫೈನಲ್ ಇಯರ್ ಇದ್ದಾಗ್ಲೂ ಕಾಂಪಿಟೇಟಿವ್ ಎಕ್ಸಾಮನ್ನು ಬರಿಬೋದು, ಫೈನಲ್ ಇಯರಲ್ಲಿ ಇರೋ ಸ್ಟೂಡೆಂಟ್ಸ್ಗಳು. ಸೊ ಎಷ್ಟೋ ಜನ ಇನ್ನು ಡಿಗ್ರಿ ಜಸ್ಟ್ ಕಂಪ್ಲೀಟ್ ಆಗುತ್ತೆ, ಹಾಗೆ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಈ ಥರ ಪೋಸ್ಟ್ಗಳು, A ಗ್ರೇಡ್ ಪೋಸ್ಟ್ ಲೈಕ್ IAS ಆಗಿರ್ಬೋದು, ಬೇರೆ ಗ್ರೇಡ್ ಪೋಸ್ಟ್ಗಳೆಲ್ಲ ಸೆಲೆಕ್ಟ್ ಆಗ್ತಾರೆ. ಇದು ಹೇಗೆ ಸಾಧ್ಯ ಆಗುತ್ತಂದರೆ ಅವರಿಂದ ಡಿಗ್ರಿ ಟೈಮಲ್ಲೇ ಅವರು ಓದೋದಕ್ಕೆ ಶುರು ಮಾಡ್ತಾರೆ. ಈ ಕೆಲವೊಬ್ಬರು ಅಂತೂ PU ಟೈಮಲ್ಲೇ ಡಿಸೈಡ್ ಆಗಿಬಿಟ್ಟಿರ್ತಾರೆ. ಎಷ್ಟೋ ಜನ ಇದ್ದಾರೆ ಆ ಥರ ಓದೋರು. ಸೊ ನೀವು ನಿಮ್ಮ ಡೆಸ್ಟಿನೇಷನ್ ಏನು ಅನ್ನೋದನ್ನು ಇವಾಗಲೇ ನೀವು ಒಂದು ಗುರಿ ಇಟ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮ್ ನೀವು ಮಾಡಲೇಬೇಕು ಅಂತ ಅಂದ್ಕೊಂಡಿರೋ ಸ್ಟೂಡೆಂಟ್ಸ್ಗಳು ಇವಾಗಿಂದನೇ ನೀವು ಯಾವ ಎಕ್ಸಾಮ್ಗೆ ಹೋಗಬೇಕು, ಹಾಗೆ ಅದ್ರ ಸಿಲೆಬಸ್ ಏನು ಅದೆಲ್ಲ ಇವಾಗಿಂದನೇ ಓದ್ಕೊಳ್ಳಿ. ಹಾಗೆ ಸಿಲೆಬಸ್ ವೈಸ್ ನೀವು ಸಾಧ್ಯವಾದಷ್ಟು ನೀವು ಇದಕ್ಕೆ ಕೋಚಿಂಗಿಗೆ ಸೇರಬೇಕು ಅಂತ ಏನೂ ಇಲ್ಲ. ಯೂಟ್ಯೂಬಲ್ಲಿ ಎಷ್ಟೊಂದು ಚಾನೆಲ್ಗಳು ಬೇಕು, ಅಥವಾ ಗೂಗಲಲ್ಲಿ ರಿಸರ್ಚ್ ಮಾಡಿ. ಇವಾಗ ChatGPT ಹಾಗೆ ನಿಮಗೆ ಯಾವುದೇ ರೀತಿ ಡೌಟ್ಸ್ಗಳಿದ್ರೂ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಡಿಗ್ರಿಯಲ್ಲಿ ನಿಮಗೆ ಸಾಕಷ್ಟು ಟೈಮ್ ಸಿಗುತ್ತೆ. ಕಾಲೇಜ್ ಅಂದರೆ ಎಂಜಾಯ್ ಮಾಡೋದು ಇದ್ದೇ ಇರುತ್ತೆ, ಬಟ್ ಅದನ್ನೇ ನೀವು ಕಂಟಿನ್ಯೂ ಮಾಡ್ತಾ ಇದ್ದರೆ ಆಗಲ್ವಾ. ಸೊ ಎಂಜಾಯ್ಮೆಂಟ್ ಜೊತೆಗೆ ಓದೋದು, ಒಂದು ನೆಕ್ಸ್ಟ್ ನಾಳೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಇರಲೇಬೇಕು. ಬಿಕಾಸ್ ನಾಳೆ ಸಫರ್ ಪಡಬೇಕಾಗಿರುವಂಥವ್ರು ನೀವೇ. ಇವತ್ತು ನಾವು ಏನು ಆ್ಯಕ್ಷನ್ ಮಾಡ್ತೀವಿ ಅದ್ರ ರಿಸಲ್ಟ್ ನಾಳೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ಹೇಳೋದು ಒಂದೇ ಮಾತು, ನೀವು ಯಾವುದಾದ್ರೂ ಒಂದು ಡಿಗ್ರಿ ಕೋರ್ಸಿಗೆ ಜಾಯ್ನ್ ಆಗಿ, ನಿಮಗೆ ಇಷ್ಟ ಬರೋ ಡಿಗ್ರಿ ಕೋರ್ಸ್ಗೆ ನೀವು ಜಾಯ್ನ್ ಆಗಿ. ಸೊ ಒಳ್ಳೆ ಡಿಗ್ರಿ ಇದ್ದರೆ ಡೆಫಿನೆಟ್ಲಿ ನಿಮಗೆ ಆ್ಯಸ್ ಎ ಬ್ಯಾಕಪ್ ಆಗಿ ಸೆಕೆಂಡ್ ಆಪ್ಷನ್ ಆಗಿ ತುಂಬಾ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ಬೇಡವೇ ಬೇಡ ಇಲ್ಲಿ ನೀವು ಯಾಕಂದರೆ ಇವಾಗ ಶುರು ಮಾಡ್ತಾ ಇದ್ದೀರಾ. ಬಟ್ ಒಳ್ಳೆ ಡಿಗ್ರಿ ಇರಲಿ. ಹಾಗೆ ನೆಕ್ಸ್ಟ್ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಒಳ್ಳೆ ಸಕ್ಸಸ್ ಆಗಬೇಕು, ಒಳ್ಳೆ ಕರ್ನಾಟಕ ಗೌರ್ನಮೆಂಟ್ ಅಥವಾ ಸೆಂಟ್ರಲ್ ಗೌರ್ನಮೆಂಟಲ್ಲಿ ಒಂದು ಜಾಬನ್ನು ತಗೊಳ್ಳೇಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಇವಾಗಿಂದನೇ ಪ್ಲ್ಯಾನನ್ನು ಮಾಡಿಕೊಂಡು ಡಿಗ್ರಿ ಜೊತೆಗೇ ಓದಿ. ಸೊ ಇದರಿಂದ ನಿಮಗೆ ಆದಷ್ಟು ಬೇಗ ಕೆಲಸ ಸಿಗುತ್ತೆ. ವರ್ಷಾನುಗಟ್ಟಲೆ ನೀವು ಆಸ್ಪಿರೆಂಟ್ ಆಗಿ ದುಡ್ಡನ್ನು ವೇಸ್ಟ್ ಮಾಡೋ ಅವಶ್ಯಕತೆಯೂ ಇಲ್ಲ, ಹಾಗೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಸೊ ಡಿಗ್ರಿ ಜೊತೆಗೆ ನೀವು ಇವಾಗಲೇ ಇದನ್ನು ಪ್ಲ್ಯಾನ್ ಮಾಡಿ ಓದಿ ಅಂತ ನಾನು ಹೇಳ್ಕೊಳ್ತೀನಿ. ಸೊ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ನನಗೆ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ನೀವು ಈ ಚಾನೆಲ್ನ ಮೆಂಬರ್ಶಿಪ್ ತಗೊಂಡು ನನಗೆ ಎಷ್ಟು ಬೇಕಾದರೂ ಕ್ವಶನ್ಗಳನ್ನೆಲ್ಲ ಕೇಳ್ಬೋದು. ನಾನು ಹೇಳ್ದಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.